ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಡಿ, ಮನೆ ಬಿಟ್ಟು ಹೋಗೋಣ. ಮನೆಗೆ ಹೋಗಿ ಸಾಮಾನನ್ನು ಜೋಡಿಸ್ಕೊಳ್ಳೋಣ. ಅಪ್ಪ, ಊರ್ ಬಿಟ್ಟು ಯಾಕೆ ಹೋಗ್ಬೇಕು ನೀವು? ಅಪ್ಪನ್ ಬಿಟ್ಟು ಮಗ, ಮಗನ ಬಿಟ್ಟು ಅಪ್ಪ ಇರ್ತಿರ್ಲಿಲ್ಲ. ಕನ್ಸ್ಪನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಪ್ಪ ಮಗ ಹೀಗೆ ಬೇರೆ ಆಗ್ತಾರೆ ಅಂತ. ಸಂಬಂಧಗಳು ಎಲ್ಲಿ ಹೋಗಿ ನಿಲ್ಸುತ್ತೆ ನೋಡಿ. ನಿನ್ನೆ ರಾತ್ರಿ ಅವರಿಬ್ಬರು ಮಾತು ಕೇಳಿಸ್ಕೊಂಡ್ಮೇಲೆ ಏನ್ ಅನ್ನಿಸ್ತು ಅಂದ್ರೆ, ಸದ್ಯಕ್ಕೆ ಅವರಿಬ್ಬರು ದೂರ ಇರೋದೇ ಒಳ್ಳೇದು. ರಾಮ್ಜಿ ಎಲ್ಲೋ ಹೋಗಿ ಬದುಕೋತಾರೆ, ಆದರೆ ಭೀಮನಿಗೆ ಇದು ಹೊಸ ಜೀವನ. ಅಮ್ಮ ಇಲ್ಲದೆ, ಅಪ್ಪನ ಬೆಂಬಲ ಇಲ್ಲದೆ ಭೀಮ ಎಷ್ಟು ಮಟ್ಟಿಗೆ ಹೋರಾಡ್ತಾನೆ, ಎಷ್ಟು ಮಟ್ಟಿಗೆ ಗೆಲುವು ಸಾಧಿಸ್ತಾನೆ ಅನ್ನೋದೇ ನನಗೆ ಚಿಂತೆ ಆಗಿದೆ. ನಿಂತ್ಕೋ. ಏನೇನಿದೆಯೋ ಅದೆಲ್ಲ ತಗೊಂಡು ಬರ್ತೀನಿ. ಯಾಕೆಂದ್ರೆ ಇನ್ಯಾವತ್ತು ನೀನು ಈ ಮನೆಗೆ ಕಾಲಿಡೋದು ಬೇಡ. ನೀವೆಂತ ಕೆಲಸ ಮಾಡಿದ್ರಿ ಜೀಜಾಬಾಯಿ? ನಿಮ್ಗೊಂದು ವಿಷಯ ಗೊತ್ತಾ? ರಾಮ್ಜಿಗೆ ಈ ಮದುವೆ ಆಗೋಕೆ ಇಷ್ಟನೇ ಇರಲಿಲ್ಲ. ನಾವೆಲ್ಲರೂ ಹೊಟ್ಟಕ್ಕೆ ಬಿದ್ದು ಈ ಮದುವೆ ಮಾಡಿಸಿದ್ದು. ಆದ್ರೆ ನೀವು ನಮ್ದೇ ತಪ್ಪು ಅಂತ ಸಾಬೀತು ಮಾಡಿದ್ರಿ. ಅಪ್ಪ ಅಪ್ಪ ಅಪ್ಪ, ನೀವ್ ಯಾಕೆ ಗೋರೆಗಾಂವ್ಗೆ ಹೋಗ್ತಿದ್ದೀರಾ? ದಯವಿಟ್ಟು ಇಲ್ಲೇ ಇರಿ ಅಪ್ಪ. ಈ ಮನೆ ಬೇಡ ಅಂದ್ರೆ ಇಲ್ಲೇ ಎಲ್ಲಾದ್ರೂ ಬೇರೆ ಮನೆ ಮಾಡ್ಕೊಳ್ಳಿ ಅಪ್ಪ. ಬೇಡ, ನಾವಾದಷ್ಟು ಬೇಗ ಹೋಗ್ತೀವಿ. ಅಪ್ಪ, ನಮ್ಮನ್ನು ಬಿಟ್ಟು ಹೋಗ್ಬೇಡಿ, ನೀವು ದಯವಿಟ್ಟು ಇಲ್ಲೇ ಇರಿ. ಬಾಲ, ನಿರ್ಧಾರ ಆಗಿದೆ. ಈಗ ವಾದ ಮಾಡಿ ಪ್ರಯೋಜನ ಇಲ್ಲ. ರಾಮ್ಜಿ, ಕೋಪದಲ್ಲಿ ಯಾವುದೇ ನಿರ್ಧಾರಕ್ಕೂ ಬರಬೇಡಿ. ಅಪ್ಪ, ನೀವಿಲ್ದೆ ನಾವು ಹೇಗಿರೋದು? ಎಲ್ರೂ ನೀವು ಒಟ್ಟಾಗಿರಿ, ಹೇಗೋ ನಡೆಯುತ್ತೆ. ಅಪ್ಪ, ನೀವಿಲ್ದೆ ನಾವಿರೋದಕ್ಕಾಗಲ್ಲ. ಹೌದಪ್ಪ, ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಅಮ್ಮನೂ ಇಲ್ಲೇ ಇರ್ಲಿ. ನೀವಿಲ್ದೆ ನಮ್ಗಿರೋಕ್ಕಾಗಲ್ಲ ಅಪ್ಪ. ಅತ್ತೆ ಅಣ್ಣಂದ್ರು ಎಲ್ಲ ಇದಾರಲ್ಲ, ಎಲ್ಲ ಸರಿ ಹೋಗುತ್ತೆ. ನಾನು ಮನಸ್ಸನ್ನ ಬದಲಾಯಿಸೋ ಪರಿಸ್ಥಿತಿಲಿಲ್ಲ. ಎಲ್ರೂ ನಿಮ್ಮ ಕೆಲಸ ನೋಡ್ಕೊಳ್ಳಿ, ನನ್ನ ಕೆಲಸ ಮಾಡಕ್ ಬಿಡಿ. ರಾಮ್ಜಿ, ಇನ್ನೊಂದ್ಸಲ ಯೋಚನೆ ಮಾಡಿ. ಕೊನೆ ಪಕ್ಷ ಈ ಮಕ್ಕಳು ಮುಖನಾದ್ರೂ ನೋಡಿ. ಯೋಚನೆ ಮಾಡಿದ್ದೀನಿ. ಈ ಮಕ್ಕಳಿಗೋಸ್ಕರ, ಈ ಮನೆ ನೆಮ್ಮದಿಗೋಸ್ಕರ ನಾನು ಹೋಗ್ಲೇಬೇಕಾಗಿದೆ ಈಗ. ಮತ್ತೆ ಭೀಮಂಗೂ ಇದೇ ಬೇಕಾಗಿತ್ತಲ್ವಾ? ಬೇರೆ ಆಗ್ಬೇಕು ಅನ್ನೋದು. ಬೇರೆ ಆಗ್ಬೇಕು ಅಂತಾನೆ ಇದ್ದಿದ್ದು. ಆದ್ರೆ ನೀವು ನಮ್ಮನ್ ಬಿಟ್ಟು ದೂರ ಹೋಗೋದ್ ಬೇಕಿರ್ಲಿಲ್ಲ. ಅಪ್ಪ, ನಿಮ್ಮಿಷ್ಟದಂತೆ ನಾನ್ ಮಾಡಿದ್ದೀನಲ್ವಾ? ಈಗ ನೀವೇ ತಡೀರಿ ಅಪ್ಪನ್ನ. ಇಲ್ಲೇ ಇದೇ ಊರಲ್ಲೇ ಬೇರೆ ಕಡೆ ಇರಿ. ನಮ್ಗೇನಾದ್ರೂ ಅಪ್ಪನ್ನ ನೋಡ್ಬೇಕು ಅನ್ಸಿದ್ರೆ ನಾವು ಹೇಗ್ ನೋಡಕ್ಕಾಗತ್ತೆ? ನಿಮ್ಮಪ್ಪ ಸದ್ಯಕ್ಕೆ ಯಾರ ಮಾತನ್ನು ಕೇಳಲ್ಲ. ನಾನ್ ಬೇಡ ಅಂದ್ರು ಅವ್ರು ನನ್ನ ಮಾತು ಕೇಳಲ್ಲ. ನಾನ್ ಕೇಳಿದ್ ನಿಜ ಏನ್ರಪ್ಪ? ಹಾ, ಸುಳ್ಳು ಅಂತ ಹೇಳ್ಬೇಡಿ. ರಾಮ್ಜಿ ಊರ್ ಬಿಟ್ಟು ಹೋಗ್ತಿದ್ದಾನಂತೆ. ಹೌದಾ?
ಹೌದು ಚಿದಾನಂದ್ರೆ, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ಆದ್ರೆ ಒಂದು ವಿಷಯ ಹೇಳ್ತೀನಿ, ನಾನು ಇಲ್ಲ ಅಂತ ನನ್ನ ಮಕ್ಕಳ ತಂಟೆಗೆ ನೀವೇನಾದ್ರೂ ಬಂದ್ರೆ. ಅಷ್ಟೊಂದು ಯೋಚನೆ ಇದ್ದೋನು ಬಿಟ್ಟು ಯಾಕೆ ಹೋಗ್ತಿದ್ಯೋ ರಾಮ್ಜಿ? ಹೊಸ ಹೆಂಡತಿ ಬಂದ್ಲು ಅಂತ ಊರು ಬಿಡ್ತಿದ್ದ. ಬಾಯಿಗೆ ಬಂದಾಗ ಮಾತಾಡಬೇಡಿ. ಮತ್ತೆ ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇವರು ಇದೇ ಮನೆಯಲ್ಲೇ ಇರ್ತಾರೆ. ನನ್ನ ಮಕ್ಕಳಿಗೆ ನೀವು ತೊಂದರೆ ಕೊಡ್ತಾ ಇರೋದು ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ, ಇವನು ರಿಟೈರ್ಡ್ ಸುಬೇದಾರ್ ರಾಮ್ಜಿ ಸಕ್ಪಾಲ್ ಮತ್ತೆ ಇಲ್ಲಿಗೆ ಬಂದು ನಿಮ್ಮೆಲ್ರಿಗೂ ಬುದ್ಧಿ ಕಲಿಸ್ಬೇಕಾಗತ್ತೆ. ಇದು ಎಚ್ಚರಿಕೆ ಆದ್ರೂ ಅನ್ಕೊಳ್ಳಿ, ಇಲ್ಲ ಮನವಿ ಅಂತನಾದ್ರೂ ಅನ್ಕೊಳ್ಳಿ. ಇಷ್ಟೊಂದು ಕಾಳಜಿ ವಹಿಸೋರು ಅಷ್ಟು ದೂರ ಹೋಗೋ ನಿರ್ಧಾರ ಯಾಕೆ ಮಾಡಿದ್ರಿ ಅಪ್ಪ? ಹೋಗ್ಲೇಬೇಕಾಗಿದೆ ಭೀಮಾ. ರಾಮ್ಜಿ, ಇನ್ನೊಂದ್ಸಲ ಯೋಚನೆ ಮಾಡಿ. ರಾಮ್ಜಿ ಅಣ್ಣ, ಸ್ವಲ್ಪ ಸಮಾಧಾನವಾಗಿ ಕೂತು ನೀನೇನ್ ಮಾಡ್ತಿದ್ಯಾ ಅಂತ ಇನ್ನೊಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡಾಗಿದೆ. ಯಾಕೆಂದ್ರೆ ನನ್ನ ಹತ್ರ ಇದೊಂದೇ ದಾರಿ ಇರೋದು. ಇದರಿಂದ ಎಲ್ರಿಗೂ ನೆಮ್ಮದಿ ಸಿಗುತ್ತೆ, ಎಲ್ರೂ ಗಲಾಟೆ ಇಲ್ಲದೆ ಬದುಕಬಹುದು. ಮಿಗಿಲಾಗಿ ನೀವೆಲ್ಲ ಜೊತೆಲಿ ಇರ್ತೀರಲ್ಲ, ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೊಳಕ್ಕೆ. ಮತ್ತೆ ನಾನ್ಯಾಕೆ ಚಿಂತೆ ಮಾಡ್ಲಿ? ಭೀಮಾ, ಬಾಯಿಲಿ. ಭೀಮಾ, ನೀನ್ ಎಷ್ಟೊಂದು ಬುದ್ಧಿವಂತ, ಆದ್ರೂ ಕೆಲವೊಂದ್ಸಲ ಗೊತ್ತಿಲ್ಲದೆ ಇರೋರ್ ತರ ಮಾತಾಡ್ತೀಯ. ನಿಮ್ಮಪ್ಪ ಯಾವತ್ತಾದ್ರೂ ನಿಮ್ಮಿಂದ ದೂರ ಹೋಗಕ್ಕೆ ಇಷ್ಟಪಡ್ತಾನ. ಆದ್ರೆ ಸ್ವಲ್ಪ ದಿನ ದೂರ ಇರೋದ್ರಿಂದ ಸಂಬಂಧಗಳ ಬೆಲೆ ಅರ್ಥ ಆಗ್ಬೋದು. ಜೀಜಾಬಾಯಿ ನಿಮ್ಮಿಂದ ದೂರ ಇದ್ರೆ ಅವಳಿಗೂ ಅರ್ಥ ಆಗ್ಬೋದು. ಮತ್ತೆ ನಾಳೆ ದಿನ ಎಲ್ರೂ ಒಟ್ಟಿಗೆ ಇರೋದಕ್ಕೆ ಮನ್ಸು ಮಾಡ್ಬೋದು. ನಿಮಗ ಅವಳು, ಅವಳಿಗೆ ನೀವು. ಅಂದ್ರೆ ತಾಯಿ ಮಕ್ಕಳ ತರ ಅಲ್ಲ ಅಂದ್ರು ಒಟ್ಟಿಗೆ ಬದುಕೋದಕ್ಕೆ ಯಾವುದೇ ತಕರಾರಿಲ್ದೆ ನೆಮ್ಮದಿಯಾಗಿ ಬದುಕಬಹುದು. ಅದಕ್ಕೆ ಭೀಮಾ, ಸದ್ಯಕ್ಕೆ ನಿಮ್ಮನ್ನ ನೀವು ನಿಭಾಯಿಸ್ಕೊಳ್ಳಿ, ನಮ್ಮನ್ನ ಹೋಗಕ್ ಬಿಡಿ. ಸರಿ ಅಪ್ಪ, ನೀವು ಹೋಗಿ ಬನ್ನಿ.
ಭೀಮಾ ಅಪ್ಪ ಏ ಕುಳ್ಳ, ಕೇಳಿಸ್ಕೊ, ನನ್ನ ಮಾತು ಕೇಳಿ ನೀವೆಲ್ಲರೂ ಈ ಊರನ್ನ ಬಿಟ್ಟು ಹೊರಟು ಬಿಡಿ. ಇದರಿಂದ ನಿಮ್ಗೂ ಮತ್ತೆ ನಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಅರ್ಥ ಆಯ್ತಾ? ಅದೇನಾದ್ರೂ ಆಗಿರ್ಲಿ ಚಿದಾನಂದ್ರೆ, ನಾವು ಅನ್ಕೊಂಡದ್ದಕ್ಕಿಂತ ನೀಚ ಮನುಷ್ಯ ಆಗಿದ್ದಾನೆ ಇವನಪ್ಪ ರಾಮ್ಜಿ. ಹೊಸ ಹೆಂಡತಿ ಬಂದ್ ಕೂಡ್ಲೆ ಹಳೆ ಸಂಸಾರನ ಬಿಟ್ಟು ಹೊರಟೇ ಹೋದ. ಸರಿ, ನಾವ್ ನೀಚ್ ನೋಡಿ ನಮ್ ಸಂಸಾರನೇ ನೀಚ್ ಸಂಸಾರ, ಸರಿನಾ? ಹೊರಡಿ ಇಲ್ಲಿಂದ. ನಾವ್ ಹೋದ್ರು ಇದ್ರು ನಿಮ್ಮ ದುಃಖ ಏನು ಕಮ್ಮಿ ಆಗಲ್ವಲ್ಲ. ನಾವ್ ಹೋಗ್ತೀವೋ ಬಿಡ್ತೀವೋ ನಮ್ಮೇಲ್ ಗಮನ ಕೊಡೋದನ್ನ ಬಿಟ್ಟು ಬಾಲ, ನಿನ್ನ ಕೆಲ್ಸದ ಮೇಲೆ ಗಮನ ಕೊಡು. ಸಂಪಾದನೆ ಮಾಡೋದನ್ ಕಲಿ. ಮನೆ ನಡೆಸ್ಬೇಕಲ್ಲಪ್ಪ ನೀನು. ಹಾ, ಮತ್ತೆ ಈ ಚೋಟನ್ನು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಅಂತ ಕೇಳ್ಪಟ್ಟೆ. ಇನ್ನು ಕೆಲ್ಸಕ್ಕೆ ಹೊರಟಿಲ್ವ ಯಾರು? ಏ ನೀನು ಮಧ್ಯಮ ಪಾಂಡವ, ಮುಂದೇನ್ ಮಾಡ್ಬೇಕು ಅಂತ ನೀನಾದ್ರೂ ಯೋಚನೆ ಮಾಡು. ನಿಮ್ಗೊಂದು ವಿಷಯ ಹೇಳ್ತೀನಿ, ಸಾಧ್ಯವಾದ್ರೆ ನಿಮ್ಮೂರವ್ರಿಗೂ ಹೇಳಿ. ಈ ಸಂಸಾರ ನಡೆಸೋ ಜವಾಬ್ದಾರಿನ ನಾವು ನೋಡ್ಕೋತೀವಿ. ನಮ್ಗೆ ವಿಶ್ವಾಸ ಇದೆ. ಅಪ್ಪ ಊರಿಗೆ ಹೋಗಿದ್ದಾರೆ ಅಂದ ಮಾತ್ರಕ್ಕೆ ನಮ್ ಕುಟುಂಬ ಒಡೀತು ಅಂತ ಅನ್ಕೋಬೇಡಿ. ನೀವು ಎಷ್ಟೇ ಕಷ್ಟ ಕೊಟ್ರು ನಾವು ಹೆಂಗೆ ಒಗ್ಗಟ್ಟಾಗಿರ್ತಿದ್ವೋ ಈಗ್ಲೂ ಅಷ್ಟೇ ಒಗ್ಗಟ್ಟಾಗಿರ್ತೀವಿ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಅಪ್ಪ ಹೊರಟಿದ್ರಿಂದ ನಾವು ದುರ್ಬಲ ಆದ್ವಿ ಅಂತ ಮಾತ್ರ ಅನ್ಕೋಬೇಡಿ. ಪಂಡಿತ್ರೆ, ಕುಳ್ಳ ಮಕ್ಳು ಸೈನ್ಯ ಕಟ್ತಾನೆ ಅನ್ಸುತ್ತೆ ನಮ್ ವಿರುದ್ಧ ಹೋರಾಟ ಮಾಡೋದಕ್ಕೆ. ಓ, ಈಗ ಗೊತ್ತಾಯ್ತು. ನಿನ್ನ ಭ್ರಮೆ ನಂಬ್ಕೊಂಡೆ ನಿಮ್ಮಪ್ಪ ಹೇಳಿ ಹೋಗಿದ್ದು ಅನ್ಸುತ್ತೆ, ಇಲ್ಲಿಗೆ ಬಂದು ನಿಮ್ಗೆಲ್ಲ ಬುದ್ಧಿ ಕಲಿಸ್ತಾನೆ ಅಂತ. ಲೇ ಮೂರ್ಖ, ಹೊಸ ಹೆಂಡತಿ ಬಂದ ಕೂಡ್ಲೆ ಯಾವನ್ ಮನೆ ಬಿಟ್ಟು ಹೋಗ್ತಾನೋ ಹೀಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗೋದು. ನಿಮ್ಮಪ್ಪನು ಹಾಗೆ ಹೋಗಿದೀಗ. ಅರ್ಥ ಆಯ್ತಾ? ಸೇನೆ ಬಿಡಿ ಚಿದಾನಂದ್ರೆ, ಇದು ನಮ್ ಕುಟುಂಬ. ಇವರೆಲ್ಲರ ರಕ್ಷಣೆನ ನಾನೊಬ್ನೇ ಮಾಡಬಲ್ಲೆ. ಎಚ್ಚರಿಕೆ ಅಂತಾನೆ ತಿಳ್ಕೊಳ್ಳಿ ಬೇಕಾದ್ರೆ.
ನಮ್ ಕುಟುಂಬದಲ್ಲಿರೋರ್ಗೆ ಯಾರಿಗೆ ನೀವ್ ಏನೇ ಮಾಡ್ಬೇಕಂದ್ರೂ ನೀವು ನನ್ನನ್ನ ದಾಟಿನೇ ಹೋಗ್ಬೇಕು. ನಾನು ನೋಡೇ ಬಿಡ್ತೀನಿ ಅದ್ ಹೇಗ್ ನಿನ್ ಕುಟುಂಬನ ಕಾಪಾಡ್ಕೋತೀಯ ಅಂತ. ನಡೀರಪ್ಪ ಬನ್ನಿ. ನಮ್ ಕೇರಿಲಿರೋ ಪ್ರತಿ ಒಬ್ರು ಈಗೊಂದು ನಿರ್ಧಾರ ತಗೋಬೇಕು. ಈ ಚಿದಾನಂದ್ರು ಇನ್ಮೇಲೆ ಯಾವುದೇ ಕಾರಣಕ್ಕೂ ನಮ್ ಜನರಿಗೆ ತೊಂದರೆ ಕೊಡಕ್ ಬರಬಾರ್ದು. ಅಲ್ಲ, ಇದ್ಯಾವ್ದೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ಯಲ್ಲೋ ಕುಳ್ಳ. ಹಾ, ಯಾರೋ ಒಬ್ಬನಿಗೋಸ್ಕರ ನಾವು ಹೋರಾಟ ಮಾಡೋದ್ ಬೇಡ. ಯಾರೋ ಒಬ್ಬನ್ನ ನಾಯಕ ಅಂತಾನು ತಲೆ ಮೇಲೆ ಕೂರ್ಸ್ಕೊಳ್ಳೋದ್ ಬೇಡ. ಯಾರೋ ಒಬ್ಬನ್ನ ನಾಯಕ ಮಾಡೋದಲ್ಲ, ನಾವೆಲ್ಲರೂ ನಾಯಕರಾಗ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಒಬ್ರು ಕಷ್ಟಕ್ಕೆ ಮತ್ತೊಬ್ರು ನಿಂತ್ಕೋತೀವಿ ಅಂತ ಪ್ರಮಾಣ ಮಾಡೋಣ. ಯಾವುದೇ ಒಂದ್ ಕುಟುಂಬಕ್ಕಾದ್ರೂ ಯಾರೇ ಬೆದರಿಕೆ ಹಾಕಿದ್ರು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವ್ರನ್ನ ಎದುರಿಸೋಣ. ನೀನ್ ಹೇಳ್ತಿರೋದ್ ನೋಡಿದ್ರೆ ಇವ್ರೆಲ್ಲಾರು ಮಾಡೋ ಕೆಲ್ಸನ ಬಿಟ್ಟು ಒಬ್ರು ಮನೆಗೆ ಇನ್ನೊಬ್ರು ಹೋಗಿ ಕೇಳ್ತಾ ಕೂರ್ಬೇಕು. ನಿಮ್ಗ್ಯಾರು ಹೆದರ್ಸ್ತಿಲ್ಲ ತಾನೇ? ನಿಮ್ಗ್ಯಾರು ಬೆದರಿಕೆ ಹಾಕ್ತಿಲ್ಲ ತಾನೇ? ಹೀಗ್ ಮಾತಾಡ್ಬೇಕು ಅಲ್ವಾ? ಹಿಂಗ್ ಮಾಡ್ತಾ ಕೂತ್ರೆ ಮನೆ ಹೇಗ್ ನಡಿಬೇಕು? ಅವರು ಹೊಟ್ಟೆಗೇನು ಮಣ್ ತಿನ್ಬೇಕಾ ಏನು? ಹಾ, ಒಂದ್ ನಿಮಿಷ. ಭೀಮ್ರಾವ್ ಸರಿಯಾಗಿ ಹೇಳ್ತಾ ಇದ್ದಾನೆ. ಮೊದ್ಲು ನಾವು ಹೊಟ್ಟೆಪಾಟ್ ನೋಡ್ಕೋತಿದ್ವಿ, ಈಗ್ಲೂ ನೋಡ್ಕೋತೀವಿ, ಮತ್ತೆ ಮುಂದೆನೂ ನೋಡ್ಕೋತೀವಿ. ಆದ್ರೆ ಸುರಕ್ಷತೆ ಕೂಡ ಅಷ್ಟೇ ಮುಖ್ಯ. ನೋಡಿ, ನಾವೆಲ್ಲರೂ ಇವತ್ತೊಂದು ನಿರ್ಧಾರ ಮಾಡಬೇಕು. ಇವತ್ತು ರಾಮ್ಜಿ ಮನೆ ಬಿಟ್ಟು ಹೋಗಿರೋದಕ್ಕೆ ಮಾತ್ರ ಅಲ್ಲ, ಮುಂದೆ ಯಾರೇ ಹೋದ್ರೂ ಆ ಮನೆಯವ್ರಿಗೆ ಯಾವತ್ತಿದ್ರೂ ಅಭದ್ರತೆ ಅನ್ನೋದು ಕಾಡಬಾರ್ದು. ಯಾರ್ಯಾರಿಗೆ ನಾನು ಮತ್ತೆ ಪುರಂಜನ ಮಾವ ಸರಿ ಇಲ್ಲ, ಚಿದಾನಂದ್ರೆ ಸರಿ ಅಂತ ತಿಳ್ಕೊಂಡಿರೋರು ಈಗ್ಲೇ ಒಂದು ನಿರ್ಧಾರ ಮಾಡಿ. ನೋಡಿ, ನಮ್ ಕೇರಿ ಜನರು ಒಬ್ರಿಗೊಬ್ರು ಆಗೋದ್ರಲ್ಲಿ, ಒಬ್ರಿಗೊಬ್ರು ಕೈ ಜೋಡಿಸೋದ್ರಲ್ಲಿ ಕಷ್ಟ ಇದ್ರೆ, ತೊಂದ್ರೆ ಅನ್ಸಿದ್ರೆ, ಮತ್ತೆ ಭೀಮ್ರಾವ್ ಹೇಳೋದ್ರಲ್ಲಿ ಯಾರಿಗಾದ್ರೂ ಒಪ್ಗೆ ಇಲ್ಲ ಅಂದ್ರೆ ಅವ್ರು ಈಗಿಂದೀಗ್ಲೇ ನಮ್ಮಿಂದ ದೂರ ಆಗಿ ಇಲ್ಲಿಂದ ಹೊರಟೋಗ್ಬಿಡ್ಬೋದು. ಇಲ್ಲ, ನಂಗೆ ಭೀಮಾ ಮತ್ತೆ ಪುರಂಜನ ಹೇಳಿದ್ರಲ್ಲಿ ನಂಬಿಕೆ ಇಲ್ಲ. ನಾವು ಮೊದಲು ಹೆಂಗಿದ್ವೋ ಹಂಗೆ ಬದುಕೋತೀವಿ. ಭೀಮಾ, ನಮಗೆ ಯಾರ ಜೊತೆನೂ ಜಗಳ ಬೇಡ, ನಡೀರಿ. ಅಲ್ಲ, ಏಯ್ ನಿಂತ್ಕೋ. ಇವರೇ ನಿಜವಾದ ಬುದ್ಧಿವಂತರು. ನಮ್ಮನ್ನ ದಡ್ರ ಅನ್ಕೊಂಡ್ರು ಪರವಾಗಿಲ್ಲ. ಇಲ್ಲೆಷ್ಟು ಜನ ಇದೀವಲ್ಲ, ಇಲ್ಲಿರೋರಲ್ಲಿ ಯಾರಿಗೆ ನೀವು ತೊಂದರೆ ಕೊಟ್ರು ಕೂಡ ಅಥವಾ ತೊಂದರೆ ಕೊಡಕ್ ಪ್ರಯತ್ನ ಪಟ್ರು ಸಾಕು, ಒಂದು ನೆನ್ಪಿಟ್ಕೊಳ್ಳಿ, ನಮ್ಮನ್ನ ಕಾಪಾಡ್ಕೊಳಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ. ಚಿದಾನಂದ್ರೆ, ನೀವೇ ನೋಡಿ, ಇದೊಂದು ಪಾಠ ಅಂತ ತಿಳ್ಕೊಳ್ಳಿ. ನಮಗೂ ಇರ್ಬೋದು, ನಿಮ್ಗೂ ಇರ್ಬೋದು. ನಾವ್ ಯಾವತ್ತು ಸಂಘಟಿತರಾಗ್ತೀವೋ ಅವತ್ತಿನಿಂದ ನಿಮ್ಮ ಆಟ ಯಾವುದು ಕೈಗೂಡಲ್ಲ. ನೀವ್ ಯಾವತ್ತಿಂದ ನಮ್ಮನ್ನ ಸಮಾನರಾಗಿ ನೋಡೋದಕ್ಕೆ ಕಲಿತೀರೋ ಅವತ್ತಿಂದಾನೇ ನಾವು ನಿಮ್ಗೆ ಗೌರವ ಕೊಡ್ತೀವಿ. ಏ ಕುಳ್ಳ, ಕೇಳಿಸ್ಕೋ, ನಾವು ನಿಮ್ಮನ್ನ ಸಮಾನರನ್ನಾಗಿ ನೋಡೋ ದಿನ ಯಾವತ್ತೂ ಬರಲ್ಲ, ತಿಳ್ಕೋ. ನಡೀರಿ, ಹೋಗೋಣ. ಈಗ ನೀವೆಲ್ಲರೂ ನಿಮ್ ಮನೆಗೆ ಹೋಗಿ. ಎಲ್ಲೇ ಇದ್ರು ನಾವೆಲ್ಲರೂ ಒಂದೇ ಕುಟುಂಬದವರು ಅನ್ನೋ ಭಾವನೆ ಮನ್ಸಲ್ಲಿರ್ಲಿ. ಭೀಮಾ, ನನ್ನ ಜೊತೆ ಬಾ. ನಿಂತ್ಕೊಳ್ಳಿ. ಯಾಕೆ ಸುಸ್ತಾಯ್ತಾ? ನೀರು
ತುಂಬಾ ಬಾಯಾರಿಕೆ ಆಗ್ತಿದೆ. ಇಲ್ಲಿ ಯಾವ ಮನೇನೂ ಕಾಣಿಸ್ತಿಲ್ಲ. ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಯಾವ್ದಾದ್ರೂ ಬಾವಿನೋ ಕೆರೆನೋ ಸಿಗ್ಬೋದು. ಬಾಯಾರಿಕೆಯಿಂದ ಸುಸ್ತಾಗ್ತಿದೆ ನನಗೆ. ಒಂದ್ ಹೆಜ್ಜೆ ಕೂಡ ಇಡಕ್ಕಾಗ್ತಿಲ್ಲ. ಇಲ್ಲಿ ನೋಡಿ, ಒಂದ್ ನಿಮಿಷ. ನನ್ನ ಹೆಂಡತಿಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡ್ತೀರಾ? ಯಾಕೆ ಗುರಾಯಿಸ್ತಿದ್ದೀರಾ? ಕೆಳಗೇರಿಯವ್ರೆ ನಾವು. ಕುಡಿಯಕ್ ನೀರ್ ಕೊಡೋ ಹಾಗಿದ್ರೆ ಕೊಡಿ, ಇಲ್ಲಾಂದ್ರೆ ಹೊರಡಿ. ನಾನು ಕೆಳವರ್ಗದೋಳೆ. ಇಲ್ಲಿ ಕುಡಿಯೋ ನೀರಿಗೆ ತುಂಬಾ ಕಷ್ಟ. ನಿಮಗ್ ನೀರ್ ಕೊಟ್ರೆ ಮತ್ ಹೋಗಿ ನೀರ್ ತರೋದಕ್ಕಾಗಲ್ಲ ನಂಗೆ. ಬಾವಿ ಹತ್ರ ಹೋಗಿ ಕುಡಿಬಹುದು, ಇಲ್ಲಾಂದ್ರೆ ಬಾಯಾರಿಕೆಲೆ ಇರ್ಬೋದು. ಈ ರಾಮ್ಜಿ ಮತ್ತೆ ಭೀಮ್ರಾವ್ ಬಗ್ಗೆ ಕೇಳಿದ್ದೆಲ್ಲ ಸುಳ್ಳು ಅನ್ಸ್ತಿದೆ. ಇವ್ರಿಗೆಲ್ಲ ಗೊತ್ತು ಅಂತ ಎಲ್ರೂ ಹೇಳ್ತಾರಷ್ಟೇ, ಆದ್ರೆ ನಮ್ಮೋರೆ ನಮಗೊಂದಿಷ್ಟು ಕುಡಿಯಕ್ ನೀರ್ ಕೂಡ ಕೊಡಲ್ಲ ಇಲ್ಲಿ. ನಿಮ್ಮಿಬ್ರಿಗೆ ಭೀಮ್ರಾವ್ ಗೊತ್ತಾ? ಗೊತ್ತಿದ್ಯಾ ನಿಮ್ಗೆ? ಹಾ, ಅದ್ರಲ್ಲೇನ್ ದೊಡ್ಡ ವಿಷಯ ಇದೆ? ದೊಡ್ಡ ವಿಷಯನೇ ಮತ್ತೆ. ಅವನಿಂದ ನಮ್ ಜೀವನ ಸುಧಾರಿಸಿದೆ. ಅಂಥದ್ದೇನ್ ಮಾಡ್ದ ಅವನು? ನಂಗೆ 3 ಜನ ಮಕ್ಳು. ಒಬ್ಬ ಚಪ್ಲಿ ಹೊಲಿತಾನೆ, ಇನ್ನೊಬ್ಬ ಏನು ಮಾಡ್ತಿರ್ಲಿಲ್ಲ. ಚಿಕ್ಕೋನು ಶಾಲೆಗೆ ಹೋಗೋದಕ್ ಶುರು ಮಾಡಿದ್ದಾನೆ. ಆಗ್ಲೇ ನಂಗೂ ಗೊತ್ತಾಗಿದ್ದು, ನಮ್ ಜಾತಿಲೇ ಒಬ್ಬ ಭೀಮ್ರಾವ್ ಅಂತ ಇದ್ದಾನೆ, ಬ್ರಿಟಿಷ್ ಸರ್ಕಾರ ಕೊಡೋ ಸನ್ಮಾನ ಸ್ವೀಕರಿಸಿದಾನೆ ಅಂತ. ನನ್ ಮಗಂಗೆ ಓದು ಅಂದ್ರೆ ಆಗ್ತಿರ್ಲಿಲ್ಲ. ಒಂದಿನ ಭೀಮ್ರಾವ್ ಅವನನ್ನ ಕರ್ಸಿ ಮಾತಾಡ್ಸಿದಾನೆ. ಇನ್ನಿಬ್ರು ಮಕ್ಳಿಗೂ ಅರ್ಥ ಮಾಡ್ಸಿದಾನೆ. ಈಗ ನನ್ 3 ಜನ ಮಕ್ಳು ಶಾಲೆಗೆ ಹೋಗ್ಕೊಂಡು ಚಪ್ಲಿ ಹೊಲ್ಕೊಂಡು ಸಂತೋಷವಾಗಿದ್ದಾರೆ. ಇಷ್ಟಕ್ಕೆಲ್ಲ ಆ ಭೀಮ್ರಾವೇ ಕಾರಣ. ಒಂದ್ಸಲ ಭೇಟಿ ಮಾಡಿಸ್ತೀರಾ ಭೀಮ್ರಾವ್ನ? ಒಂದ್ಸಲ ಆಶೀರ್ವಾದ ಮಾಡ್ಬೇಕು ನಾನು. ತಗೊಳ್ಳಿ, ನೀರ್ ಕುಡೀರಿ. ಇನ್ನೊಂದ್ಸಲ ತಂದ್ರಾಯ್ತು. ಧನ್ಯವಾದ. ಭೀಮ್ರಾವ್ಗೆ ನನ್ ನಮಸ್ಕಾರ ತಿಳಿಸ್ಬಿಡಿ. ಅವನಿಗೆ ಹೇಳಿ, ಭೀಮನ್ ತಾಯಿ ಭೀಮಾಬಾಯಿ ಕಣ್ಮುಚ್ಚಿರ್ಬಹುದು, ಆದ್ರೆ ನಾನು ತಾಯಿ ಸಮಾನನೇ ಅಂತ ಹೇಳಿ. ಕೆಲವೊಂದ್ಸಲ ಪದೇ ಪದೇ ಯೋಚನೆ ಮಾಡಿದ ಮೇಲೆನೆ ಗೊತ್ತಾಗತ್ತೆ, ಮನೆ ಬಿಟ್ಟು ಬರೋದು ಎಲ್ಲದಕ್ಕೂ ಪರಿಹಾರ ಆಗಲ್ಲ ಅಂತ. ಈ ಹೆಂಗಸು ಭೀಮನ ಯಾವತ್ತೂ ನೋಡಿಲ್ಲ, ಭೇಟಿನೂ ಕೂಡ ಮಾಡಿಲ್ಲ. ಆದ್ರೂ ಭೀಮಂಗೆ ತಾಯಿ ಸಮಾನ ಅಂತಾಳೆ. ಆದ್ರೆ ನೀನು ಭೀಮಂಗೆ ತಾಯಿಯಾಗಿ ನೋಡಿ, ಈಗ್ಲೂ ನಿಮ್ಗೇನಾದ್ರೂ ಮನೆಗ್ ವಾಪಸ್ ಹೋಗ್ಬೇಕು ಅನ್ಸಿದ್ರೆ ನೀವ್ ಹೋಗ್ಬೋದು. ಅವಕಾಶ ಸಿಕ್ಕಿದ್ರೆ ಸಾಕು ಮಗನ್ನ ಹೊಗಳಕ್ ಶುರು ಮಾಡ್ಬಿಡ್ತಾರೆ. ಹೇಳಿ ಗುರುಗಳೇ, ಏನ್ ಕರೆದಿದ್ದು? ಭೀಮ್ರಾವ್, ನೀನಿಲ್ಲೇ ಮಣ್ಣಿನ ಗುಡ್ಡೆ ಮಾಡ್ತಾ ಇರೋ, ನಾನು ಈಗಲೇ ಬರ್ತೀನಿ. ಗೊತ್ತಾಗ್ತಿಲ್ವಲ್ಲ ಗುರುಗಳು ಈ ಕೆಲ್ಸ ಯಾಕೆ ಹೇಳೋದ್ರು ಅಂತ. ಚೆನ್ನಾಗಿ ಮಾಡಿದೆ ಭೀಮ್ರಾವ್. ನಾನೀಗ ನೀರು ಹಾಕ್ತೀನಿ, ಅದನ್ನು ಕಲಸಿ ಗುಡ್ಡೆ ಮಾಡು.
ಸಾಕು ಭೀಮರಾವ್. ಇದರಿಂದ ಏನು ಅರ್ಥ ಮಾಡ್ಕೊಂಡೆ? ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಈ ಮಣ್ಣು ಮೊದಲು ಬಿಡಿಬಿಡಿಯಾಗಿತ್ತು, ಆದರೆ ನೀರು ಹಾಕಿದ್ಮೇಲೆ ಎಲ್ಲ ಒಂದಾಗಿ ಕೂಡ್ಕೊಳ್ತು. ಈ ನೀರಿನ ಗುಣ ನಿನ್ನಲ್ಲೂ ಇದೆ. ಒಬ್ಬ ಗುರುವಾಗಿ ನನ್ನ ಕರ್ತವ್ಯ ನಿನ್ನೊಳಗಿರೋ ಶಕ್ತಿನ ನಿಂಗೆ ಪರಿಚಯ ಮಾಡಿಸ್ಕೊಡೋದು. ನಿನ್ನಲ್ಲಿ ನಾಯಕನಾಗೋ ಲಕ್ಷಣ ಇದೆ. ಮುಂದೆ ಬರೋ ದಿನಗಳಲ್ಲಿ ಸಮಾನತೆಯಿಂದ ಸಮಾಜ, ನಮ್ಮ ದೇಶನ ನಡೆಸ್ತೀಯ ನೀನು. ನಿಮ್ಮಪ್ಪ ಹೊರಟೋದ್ಮೇಲೆ ಇದ್ದಂಥ ಪರಿಸ್ಥಿತಿಲಿ ನೀನು ಹೇಗೆ ಜನರನ್ನ ಒಟ್ಟಾಗೆ ಕೂಡಿಸ್ಕೊಂಡ್ಯೋ ಹಾಗೆ ನಮ್ಮ ಇಡೀ ಸಮಾಜನ ನೀನು ಒಟ್ಟುಗೂಡಿಸ್ಬೋದು. ಇದನ್ನು ಹೀಗೆ ಮುಂದುವರಿಸ್ಕೊಂಡು ನಿನ್ನಲ್ಲಿರೋ ಶಕ್ತಿನ ಇನ್ನಷ್ಟು ಹೆಚ್ಚಿಸ್ಕೊಂಡ್ರೆ ಭವಿಷ್ಯದ ನಾಯಕ ಆಗ್ತೀಯ ನೀನು. ಒಂದು ಮಾತು ನೆನಪಲ್ಲಿರಲಿ ಭೀಮರಾವ್, ಒಬ್ಬ ನಾಯಕ ಆಗೋನು ನೀರಿನ ಥರ ಎಲ್ರನ್ನೂ ಒಟ್ಟುಗೂಡಿಸ್ತಾನೆ. ಅದು ಬಿಟ್ಟು ಎಲ್ರನ್ನೂ ಮುಂದೆ ನಿಲ್ಲಿಸ್ಕೊಂಡು ನಾನೇ ದೊಡ್ಡವನು ಅಂತ ಹೇಳ್ಕೊಳ್ಳೋನು ಯಾವತ್ತೂ ನಾಯಕ ಆಗಲ್ಲ. ಆದ್ರೆ ಗುರುಗಳೇ, ನನಗೆ ದುಃಖ ಆಗ್ತಿದೆ. ನಮ್ಮವ್ರನ್ನ ನಾನು ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲ ಅನ್ನೋ ನೋವು ಇದೆ. ಕೆಲವೊಬ್ರು ಹೊರಟೇ ಬಿಟ್ರು, ನನ್ನ ಮಾತನ್ನ ಒಪ್ಲೇ ಇಲ್ಲ. ನನ್ನ ಮಾತನ್ನ ಜೀವನ ಪರ್ಯಂತ ನೆನ್ಪಿಟ್ಕೋ. ಇಡೀ ಜಗತ್ತು ನಿನ್ನ ಮಾತು ಒಪ್ಪಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಮಾತನ್ನ ಬಹುಜನರು ಒಪ್ಪಿದಾರ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ಹೇಳೋಕ್ಕಿಂತ ಇಲ್ಲಿ ಕರ್ಕೊಂಬಂದೆ. ಹೋಗು ಭೀಮರಾವ್, ಈಗ ಮನೆಗೆ ಹೋಗು. ಇಡೀ ಜಗತ್ತು ನಿನ್ನ ಮಾತು ಒಪ್ಪಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಮಾತನ್ನ ಬಹುಜನರು ಒಪ್ಪಿದಾರ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಚಿದಾನಂದ, ಮಂಗೇಶ ಎಲ್ಲ ಹೇಳ್ತಾ ಇದ್ರು, ನೀನೇನೋ ಗುಂಪು ಸೃಷ್ಟಿ ಮಾಡ್ಕೋತಾ ಇದೀಯ ಅಂತ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಿದ್ಯಾ? ಕಾರ್ಯದ ಹಿಂದಿನ ಉದ್ದೇಶದ ಮೇಲೆ ತಾನೆ ಎಲ್ಲ ಪರಿಣಾಮಗಳು ಅವಲಂಬಿಸಿರೋದು. ನಿನ್ನ ಉದ್ದೇಶ ಅದೆಂಥದ್ದೇ ಆಗಿರಬಹುದು, ಇದು ಸಮಾಜದಲ್ಲಿ ಗುಂಪುಗಾರಿಕೆ, ಹಿಂಸಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಮತ್ತಿದರಿಂದ ಇಡೀ ಸಮಾಜ ನಾಶ ಆಗುತ್ತೆ. ನಿನ್ನೆವರೆಗೂ ನೀವೆಲ್ಲ ಒಗ್ಗಟ್ಟಾಗಿ ಇದ್ರಿ. ಆ ಒಗ್ಗಟ್ಟಿನ ಬಲದಿಂದ ತಾನೇ ನಮ್ಮನ್ನ ಶತಮಾನಗಳಿಂದ ಹಿಂಸೆ ಮಾಡ್ತಿರೋದು. ಅದೇ ಇವತ್ ನಾವು ಒಗ್ಗಟ್ಟಿನ ಮಾತಾಡಿದ್ರೆ ಹಿಂಸೆಗೆ ಪ್ರಚೋದನೆ ಕೊಡ್ತಿದ್ದೀರಾ ಅಂತ ನಮ್ಮನ್ನ ಆರೋಪಿಸ್ತಿದ್ದೀರಾ. ಈ ಹಿಂಸೆನ ತಡೆಯೋದಕ್ಕೆ ಒಂದು ಉಪಾಯ ಹೇಳ್ಬಲ್ಲೆ ನಾನು. ಒಂದ್ ನಿಮಿಷ, ನಾನು ಈಗ್ಲೇ ಬರ್ತೀನಿ. ಅಣ್ಣ, ಚೀಲದಲ್ಲಿ ಏನಿದೆ? ಬೆಲ್ಲ ಇದೆಪ್ಪ. ನನ್ಗೂ ಒಂದ್ ಸ್ವಲ್ಪ ಕೊಡಿ. ತಗೋ ಪುಟ. ಧನ್ಯವಾದ. ತಗೊಳ್ಳಿ ಗುರುಗಳೇ, ಸ್ವಲ್ಪ ತಿನ್ನೋಡಿ, ಬಾಯಿ ಸಿಹಿ ಮಾಡ್ಕೊಳ್ಳಿ. ಇನ್ಮೇಲಿಂದ ನಾವೆಲ್ಲ ಒಗ್ಗಟ್ಟಾಗಿ ಬದುಕೋಣ. ನಿನ್ನಂಥ ನಿಕೃಷ್ಟನ ಕೈಲಿ ಬೆಲ್ಲ ಸ್ವೀಕರಿಸಿ ಬಾಯಿ ಸಿಹಿ ಮಾಡ್ಕೋತೀನಿ ಅನ್ಕೊಂಡಿದ್ಯಾ? ಅದು ಬೇರೆ, ನೀನ್ ಮುಟ್ಟಿರೋದು. ಸರಿ ಬಿಡಿ, ತಿನ್ಬೇಡಿ. ಬಹುಶಃ ಅವ್ರ ಚೀಲ ಸ್ವಲ್ಪ ಕೊಳ್ಕಾಗಿರ್ಬೋದು, ಅಥವಾ ಕೊಟ್ಟಿರೋ ಎಲೆನಲ್ಲಿ ಧೂಳಿರ್ಬೋದು, ಇಲ್ಲ ನನ್ನ ಕೈಯಲ್ಲಿ ಗಲೀಜಿರ್ಬೋದು. ಅದಕ್ಕೆ ನೀವೊಂದ್ ಕೆಲ್ಸ ಮಾಡಿ, ನಮ್ಮನ್ನ, ನಮ್ಮ ಊರವ್ರನ್ನ ನಿಮ್ ಮನೆಗೆ ಊಟಕ್ಕೆ ಆವಾಹನ ಕೊಡಿ. ಅಲ್ಲಿ ನಿಮ್ಮವರು ನಮ್ಮವರು ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಒಟ್ಟಿಗೆ ಕೂತು ಒಟ್ಟಾಗಿ ಊಟ ಮಾಡೋಣ.
ನಮ್ಗೆ ನಿಮ್ ಕೈಯಿಂದ ಊಟ ತಿಂಡಿ ನೀರು ಸ್ವೀಕರಿಸೋದಕ್ಕೆ ಯಾವುದೇ ಅಭ್ಯಂತರನೂ ಇಲ್ಲ ನಮ್ಗೆ. ಆಗ ಜನರಲ್ಲಿ ಗುಂಪು ಬೇರೆ ಅನ್ನೋದೆಲ್ಲ ಏನೂ ಇರಲ್ಲ, ಎಲ್ರೂ ಒಂದೇ ಆಗಿರ್ತಾರೆ. ನಾವೆಲ್ಲರೂ ಒಂದೇ ಆದ್ರೆ ಆಗ ಎಲ್ರೂ ಸತಾರದ ಜನರು ಅಂತಾನೆ ಗುರ್ತಿಸ್ತಾರೆ. ಅಯ್ಯೋ ಪಾಪಿಷ್ಟ, ದೇವರನ್ನ ನಂಬು, ಇಲ್ಲ ಅಂದ್ರೆ ನೀನು ನಿನ್ನ ಕುಟುಂಬ ಇಂಚಿಂಚಾಗಿ ಹಾಳಾಗೋದನ್ನ ಯಾರು ತಡೆಯಕ್ಕಾಗಲ್ಲ. ನಾಶ ಆಗಿ ಹೋಗ್ತೀರಾ, ಕಣ್ಮರೆ ಆಗಿ ಹೋಗ್ತೀರಾ. ನೀವು ಯಾವಾಗ್ಲೂ ಪಾಪ ಪುಣ್ಯ ಅಂತ ಪದೇ ಪದೇ ಹೇಳ್ತಿರ್ತೀರಲ್ಲ, ಅದ್ರ ಬದಲು ಅಂಬೇಡ್ಕರ್ ಗುರುಗಳಂತ ಜ್ಞಾನವಂತರ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಈ ವಿಷಯ ನಿಮಗ್ ಅರ್ಥ ಆಗಿರ್ತಿತ್ತು. ಬಿಡಿ ಬಿಡಿಯಾಗಿರೋ ಮಣ್ಣನ್ನ ನೀರ್ ಹಾಕಿ ಒಟ್ಟಾಗಿ ಗುಡ್ಡೆ ಮಾಡ್ಬೋದು. ನೀರ್ ಹಿಡ್ದಿಡೋ ಮಡ್ಕೆ ತಣ್ಣಗೆ ಇರ್ಬೋದು. ಅದ್ರಿಂದ ನಮ್ ಜೀವನದಲ್ಲಿ ಬರೋರೆಲ್ಲ ಹಿಂಸೆ ಮಾಡೋಕೆ ಬರ್ತಾರೆ ಅನ್ನೋದೆಲ್ಲ ಸುಳ್ಳು. ಅಹಿಂಸೆ ಮೂಲಕ ಅವರು ಸಮಾಜಕ್ಕೆ ಒಳ್ಳೇದು ಮಾಡ್ತಿರ್ಬೋದು ಅಲ್ವಾ? ಆದ್ರೆ ಈ ವಿಷಯ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನೀವಿಷ್ಟು ಹಠಕ್ ಬಿದ್ದು ಅಹಂಕಾರದಿಂದ ಇದ್ರೆ ಯಾರು ನಿಮ್ಮನ್ನ ತಿದ್ದೋದಕ್ ಸಾಧ್ಯ ಆಗಲ್ಲ. ಹೇಳಿದೆ ಜೈ ಭೀಮರ. ಇವತ್ತಿನ ದಿನ ನನ್ನ ಜೀವನದಲ್ಲಿ ಬೇರೆ ದಿನಗಳಂತಲ್ಲ, ಇವತ್ತು ಮೊದಲನೇ ಸಾರಿ ಅನಿಸ್ತಾ ಇದೆ. ಅಪ್ಪ ಅಮ್ಮ ಇಲ್ದೇ ಇರೋ ಜಗತ್ತು ಅದೆಷ್ಟು ಒಬ್ಬಂಟಿತನ ಮೂಡಿಸುತ್ತೆ. ಅಂಬೇಡ್ಕರ್ ಗುರುಗಳು ಹೇಳ್ಕೊಟ್ ಪಾಠ ತುಂಬಾ ಮಹತ್ವದು. ನಿನ್ನಲ್ಲಿ ನಾಯಕನಾಗೋ ಲಕ್ಷಣ ಇದೆ. ಮುಂದೆ ಬರೋ ದಿನಗಳಲ್ಲಿ ಸಮಾನತೆಯಿಂದ ಸಮಾಜ, ನಮ್ಮ ದೇಶನ ನಡೆಸ್ತೀಯ ನೀನು. ಇಡೀ ಜಗತ್ತು ನಿನ್ನ ಮಾತು ಒಪ್ಪಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಮಾತನ್ನು ಬಹುಜನರು ಒಪ್ಪಿದಾರ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಅರ್ಥ ಆಯ್ತಾ? ಈ ಎರಡು ಘಟನೆಗಳನ್ನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ರಾಮ್ಜಿ ಅಂತೂ ತುಂಬಾನೇ ನೆನಪಾಗ್ತಾ ಇದ್ದಾರೆ. ಸ್ವಲ್ಪ ದಿನದಲ್ಲೇ ಅವ್ರು ನನಗೆ ತುಂಬಾ ಒಳ್ಳೆ ಸ್ನೇಹಿತ ಆದ್ರು. ಹೇಗನ್ನಿಸ್ತಾ ಇತ್ತು ಅಂದ್ರೆ ಏನೋ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಇದ್ದವ್ರ ಥರ, ಮತ್ತೆ ಸಾಯೋ ತನಕ ಒಟ್ಟಿಗೆ ಇರ್ತೀವಿ ಅನ್ನಿಸ್ತಾ ಇತ್ತು. ಆದರೆ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದೇ ಆಗೋದು ಪುರಂಜನ. ನೀನೇ ಯೋಚನೆ ಮಾಡೋರ್ ಮನೆ ಪರಿಸ್ಥಿತಿ. ಮಕ್ಕಳು ಪಾಪ ದಿಕ್ಕಿಲ್ದಿರೋರು ಆಗೋಗಿದ್ದಾರೆ. ಆ ಭೀಮಾನೇ ಜಾಸ್ತಿ ನೊಂದಿರೋದು. ಪುರಂಜನ, ಒಂದ್ ಕೆಲಸ ಮಾಡೋಣ, ನಾವೆಲ್ಲ ರಾಮ್ಜಿ ಮನೆಗೆ ಹೋಗೋಣ. ರಾಮ್ಜಿ ಕಬೀರನ್ ದೋಹೆ ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಭೀಮ್ರಾವ್ ಹತ್ರ ನಾವೇ ಹೋಗಿ ಈಗ ನೀನೇ ಹಾಡು ಅಂದ್ರಾಯ್ತು, ಮನ್ಸಿಗೂ ನೆಮ್ಮದಿ ಸಿಗುತ್ತೆ. ಹೀಗೆಲ್ಲ ಮಾಡೋದ್ರಿಂದ ನಾವೆಲ್ಲ ಅವನಿಗೆ ಒಂದ್ ಮಾತನ್ನ ಹೇಳ್ದಂಗೂ ಆಗುತ್ತೆ. ಈಗ ರಾಮ್ಜಿ ಜಾಗದಲ್ಲಿ ನೀನೇ ನಿಲ್ಬೇಕು ಅಂತ. ಇದಂತೂ ಒಳ್ಳೆ ಉಪಾಯನೇ. ಬನ್ನಿ ಎಲ್ಲರೂ ಹೋಗೋಣ. ಹಾ ಬನ್ನಿ. ಮಕ್ಕಳ, ಹೋಗ್ ಮಲ್ಕೊಳ್ಳಿ, ತುಂಬಾ ಹೊತ್ತಾಗಿದೆ. ನಾಳೆ ಹುಟ್ಟೋ ಸೂರ್ಯ ನಮ್ಮೆಲ್ರಿಗೂ ಒಂದು ಹೊಸ ಜೀವನ ತರ್ತಾನೆ. ಮತ್ತೆ ನಾವೆಲ್ಲ ಹೊಸ ಜವಾಬ್ದಾರಿಗಳೊಂದಿಗೆ ಮುಂದೆ ಸಾಗಬೇಕು. ಅತ್ತೆ, ಇವತ್ ನಾನು ಒಳಗ್ ಮಲ್ಕೊಳ್ಳಲ್ಲ, ಹೊರಗ್ ಮಲ್ಕೋತೀನಿ. ಭೀಮಾ, ಹೊರಗ್ ಮಲ್ಕೊಳ್ಳೋದು ಮನೆ ಜವಾಬ್ದಾರಿ ಅಂತ ಯೋಚನೆ ಮಾಡಿದ್ರೆ ನಿನ್ ಜವಾಬ್ದಾರಿ ನಾವು ಹಂಚ್ಕೋತೀವಿ. ಹೌದು ಭೀಮಾ, ಹೊರಗ್ ಮಲ್ಕೋಬೇಡ. ಜನರಿಗೆ ನಿನ್ ಕಂಡ್ರೇನೆ ಜಾಸ್ತಿ ಕೋಪ ಇರೋದು. ಹೊರಗ್ ಮಲ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಹೌದು ಭೀಮಾ, ಅಕ್ಕನ ಮಾತು ಕೇಳು. ನೀನು ಹೊರಗ್ ಮಾತ್ರ ಮಲ್ಕೋಬೇಡ. ಇದನ್ನೇ ನೀವ್ ಇನ್ನೂ ಒಂಥರ ಯೋಚನೆ ಮಾಡಿ ನೋಡಿ. ಅವ್ರಿಗೆ ಗೊತ್ತು ಈ ಮನೇಲಿ ಯಾರಿಗ್ ಜಾಸ್ತಿ ತೊಂದರೆ ಕೊಡ್ಬೋದು ಅಂತ. ಅದೇ ನಾನ್ ಹೊರಗ್ ಮಲ್ಕೊಂಡ್ರೆ ನಾವ್ ಅವ್ರಿಗೆ ಹೆದ್ರುಕೊಂಡಿಲ್ಲ ಅಂತ ತೋರ್ಸ್ದಂಗಾಗತ್ತೆ. ಅವ್ರ ಧೈರ್ಯ ಕೂಡ ಕುಗ್ತಾ ಹೋಗುತ್ತೆ. ಅದಕ್ಕೇನೆ ನಾನು ಹೊರಗಡೆ ಮಲ್ಕೋತೀನಿ. ಗೆಲುವು ಮತ್ತೆ ಸೋಲನ್ನ ನಮ್ ಧೈರ್ಯನೇ ನಿರ್ಧಾರ ಮಾಡೋದು. ಎಂತ ಮಾತು ಹೇಳ್ದೆ ಭೀಮಾ. ಭೀಮಾ, ನಾವೇನ್ ಅನ್ಕೊಂಡ್ವಿ ಅಂದ್ರೆ ನೀನು
ಇವತ್ ನಮಗೋಸ್ಕರ ಕಬೀರ್ ದೋಹೆ ಹಾಡು. ದೋಹೆ ಎಲ್ಲ ಅಪ್ಪಂಗೆ ಬರೋದು. ಅದಕ್ಕೇನಂತೆ ಭೀಮಾ, ರಾಮ್ಜಿ ಜೊತೆ ನೀನು ಹಾಡ್ತಿದ್ದೆ ಅಲ್ವಾ? ನಿನಗೆಷ್ಟು ನೆನ್ಪಿದೆಯೋ, ಎಷ್ಟು ಹಾಡ್ಬೋದೋ ಅಷ್ಟು ಹಾಡು. ಆದ್ರೆ ನನ್ಗೆ ಹಾಡಕ್ ಬರಲ್ವಲ್ಲ. ಭೀಮಾ ಒಂದ್ಸಲ ಪ್ರಯತ್ನ ಮಾಡಿ ನೋಡು. ಹೌದು ಭೀಮಾ, ನೀನ್ ದೋಹೆ ಹಾಡಿದ್ರೆ ಅಪ್ಪ ದೂರ ಇದ್ದಾರೆ ಅನ್ನೋ ನೋವಾದ್ರೂ ಕಮ್ಮಿ ಆಗ್ಬೋದು. ಹೌದು ಭೀಮಾ, ನೀನೇ ಹೇಳ್ತಿರ್ತೀಯಲ್ಲ, ಪ್ರಯತ್ನ ಪಡೋರು ಸೋಲಲ್ಲ ಕಲಿತಾರೆ ಅಂತ. ಹೌದು ಭೀಮಾ, ನಿಂಗೆಷ್ಟು ಬರುತ್ತೋ ಅಷ್ಟೇ ಹಾಡು ಸಾಕು. ಅಪ್ಪ ಆಶೀರ್ವಾದ ಮಾಡಿ. ನಿಮ್ ಕಾರ್ಯನ ನಾನಿವತ್ ಮುಂದುವರಿಸ್ತಾ ಇದ್ದೀನಿ. ನಾನು ನೋಡೇ ಬಿಡ್ತೀನಿ ಅದ್ ಹೇಗ್ ನಿನ್ ಕುಟುಂಬನ ಕಾಪಾಡ್ಕೋತೀಯ ಅಂತ. ಇಲ್ಲ ಅಂದ್ರೆ ನೀನು ನಿನ್ ಕುಟುಂಬ ಇಂಚಿಂಚಾಗಿ ಹಾಳಾಗೋದನ್ನ ಯಾರು ತಡೆಯಕ್ಕಾಗಲ್ಲ. ನಾಶ ಆಗಿ ಹೋಗ್ತೀರಾ, ಕಣ್ಮರೆ ಆಗಿ ಹೋಗ್ತೀರಾ. ನಾನು ನನ್ನ ಹೆಂಡತಿ ಜಿಜಾಬಾಯಿ ಜೊತೆ ಹೋಗ್ತೀನಿ, ಇವರಿಂದ ದೂರ ಇರ್ತೀನಿ. ನಾನು ನನ್ನ ನಿರ್ಧಾರನ ಬದಲಾಯಿಸಕ್ಕಾಗಲ್ಲ. ನಂಗೆ ಭೀಮಾ ಮತ್ತೆ ಪುರಂಜನ ಹೇಳಿದ್ರಲ್ಲಿ ನಂಬಿಕೆ ಇಲ್ಲ. ನಾವು ಮೊದಲು ಹೆಂಗಿದ್ವೋ ಹಂಗೆ ಬದುಕೋತೀವಿ.